ಅಲ್ಲಿ ಏರ್ ಪಿನ್ ಬೆಂಡ್ ಮುಗಿಯುತ್ತೆ, ಇನ್ನೇನಿದ್ರು ರೋಡ್ ಅಷ್ಟೇ. ನಿಧಾನ. ಮಳೆಗೆ ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ. ಎಕ್ಸಾಕ್ಟಾಗಿ ಕರೆಕ್ಟಾಗಿ ಮಂಗಳೂರಲ್ಲಿ ಇದೇನೇ ಗುರು. ಇವಾಗ ಹೊಡಿತೈತೆ ನಜ್ಜಿ ಮಳೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಟ್ರಕ್ ವ್ಲಾಗ್ಸ್. ಸದ್ಯಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಇಲ್ಲಿಗೆ ಬಂದು ಗಾಡಿ ಆಲ್ಟ್ ಆಗಿತ್ತು. ಸದ್ಯಕ್ಕೆ ಇವತ್ತು ಡೇಟು 22. ನಾನು ಗೋವಾದಲ್ಲಿ ಲೋಡ್ ಮಾಡಿದ್ದು 19ನೇ ತಾರೀಕಿಗೆ. ಕೊಯಂಬತ್ತೂರು ಬಂದು ರೀಚ್ ಆಗಿದ್ದು 20ನೇ ತಾರೀಕು ನೈಟು. ನಿನ್ನೆ ಆಲ್ಟ್ ಆಯಿತು ಗಾಡಿ. ಇವತ್ತು ಆಲ್ಟ್ ಇನ್ನೇನು ಆಲ್ಟಿನ ಲೆಕ್ಕನೇ. ಟೈಮ್ ಆಲ್ರೆಡಿ 5 ಗಂಟೆ ಆಗೋಗ್ಬಿಟ್ಟೈತೆ. ಇವಾಗ ಏನು ವಿಚಾರ ಅಂದರೆ ಗಾಡಿ ಖಾಲಿ ಆಯಿತು. ಪಾರ್ಟಿ ಹತ್ರ ಜಗಳ ಆಡ್ಕೊಂಡು ಆಲ್ಟಿಂಗ್ ಕಾಸೆಲ್ಲ ಇಸ್ಕೊಂಡು ಎಲ್ಲ ಬಂದಾಯಿತು. ಇವಾಗ ತಿರ್ಗಾ ರಿಟರ್ನ್ ಲೋಡ್ ಫಿಕ್ಸ್ ಆಗಿದೆ. ಎಲ್ಲಿಗೆ ಲೋಡು ಅಂದರೆ ಗೋವಾಗೆ. ಇಲ್ಲಿಂದ ರಿಟರ್ನ್ ಇವಾಗ ಅನ್ನೂರ ಹತ್ರ ಹೋಗಬೇಕು. ಟೈಮ್ ಆಲ್ರೆಡಿ ಲೇಟ್ ಆಗಿದೆ. ಆ್ಯಕ್ಚುಲಿ ನನಗೆ 3 ಗಂಟೆಗೆ ಬಂತು ಲೋಡು. ಇಲ್ಲಿ ಲೇಟ್ ಆಗೋಯ್ತು. ಅವ್ರು ತೊಂದರೆ ಇಲ್ಲ, ಬಾರಪ್ಪ ನಿಧಾನಕ್ಕೆ ಅಂತ ಹೇಳಿದರು. ಬನ್ನಿ ಸೀದಾ ಹೋಗೋಣ. ಅನ್ನೂರಿಗೆ ಹೋಗ್ಬಿಟ್ಟು ಸೀದಾ ಲೋಡಿಂಗ್ ಪಾಯಿಂಟಲ್ಲೇ ಸಿಗೋಣ. ಕಂಪನಿ ಹತ್ರ ರೀಚ್ ಹಾಕಿದ್ದಾಯಿತು ನೋಡಿ. ಇದೇ ಕಂಪನಿ. ನೈಟ್ ಲೋಡ್ ಮಾಡ್ತಾರಂತೆ. ನೈಟ್ ಒಂದು 10-11 ಗಂಟೆ ಹೊತ್ತು ಲೋಡ್ ಆಗುತ್ತಂತೆ. ಇವಾಗ ನನ್ನ ಕೆಲಸ ಏನಪ್ಪ ಅಂದರೆ ಬ್ರಷ್ ಇಟ್ಕೊಂಡಿದ್ದೀನಿ ನೋಡಿ. ಲೋಡ್ ಮಾಡ್ಕೊಬಂದು ಗಾಡಿ ಫುಲ್ಲು ಗಬ್ಬೆದ್ದು ಹೋಗ್ಬಿಟ್ಟಿದೆ. ಪೂರ್ತಿ ಗಲೀಜಾಗಿ ಮಣ್ಣೆಲ್ಲ ತುಂಬ್ಕೊಬಿಟ್ಟೈತೆ. ಒಂದು ರೌಂಡು ಗಾಡಿ ಎಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಏನು ಲೋಡು ಅಂತ ಹೇಳಿಲ್ಲ ಅನ್ಸುತ್ತೆ ನಿಮಗೆ. ಹಾಸಿಗೆ ಲೋಡು ಗೋವಾ ಪಣಜಿ ಖಾಲಿ ಬಂದ್ಬಿಟ್ಟೆ. ಇವಾಗ ಗಾಡಿ ಕ್ಲೀನ್ ಮಾಡಬೇಕು. ಇದೇ ಕೆಲಸ. ಒಂದು ರೌಂಡ್ ಫುಲ್ಲು ಗಾಡಿ ಕ್ಲೀನ್ ಮಾಡ್ಬೋಣ ನೀಟಾಗಿಲ್ಲ. ಮತ್ತು ಲೋಡ್ ಮಾಡೋಕ್ಕಲ್ಲ ಕಿರಿಕಿರಿ ಮಾಡಿಬಿಡ್ತಾರೆ. ಅದು ಲೋಡೆಲ್ಲ ಫುಲ್ಲು ಕಂಪ್ಲೀಟ್ ಆಯಿತು. ಇಷ್ಟೇ ಬಂದಿರೋದು. ಇಲ್ಲಿ 2ನೇ ಹಗ್ಗ ಕಾಣ್ತೈತೆ ನೋಡಿ. ಲೋಡ್ ಅಷ್ಟೇ ಇರೋದು. ಹಿಂದೆ ಫುಲ್ಲು ಗ್ಯಾಪ್ ಐತೆ. ಬೆಡ್ ಅಲ್ವಾ, ಆದರೂ ಫುಲ್ ಕವರ್ ಮಾಡಬೇಕು. ನನ್ನ ಅವಸ್ಥೆ ನೋಡಿ ಹಿಂಗಾಗ್ಬಿಟ್ಟೈತೆ. ಹಗ್ಗ ಟಾರ್ಪಲ್ ಹಾಕಿ ಫುಲ್ಲೆಲ್ಲ ಬಂದ್ ಮಾಡಿದ್ದೀನಿ. ಎಷ್ಟೇ ಮಳೆ ಇದ್ರೂ ನೀರೊಳಗೆ ಹೋಗಲ್ಲ. ಇವಾಗ ಬಿಲ್ಲು ಆಲ್ರೆಡಿ ಕೊಟ್ಟಾಯಿತು. ಲೋಡ್ ಆಗೋದಕ್ಕಿಂತ ಮುಂಚೆನೇ ಬಿಲ್ ಕೊಟ್ಬಿಟ್ಟು ಆಮೇಲೆ ಲೋಡ್ ಸ್ಟಾರ್ಟ್ ಮಾಡಿದರು. ಟೈಮ್ 8 ಗಂಟೆ, ನಾನು ಬಂದಾಗ 6 ಗಂಟೆ. 2 ಅವರಲ್ಲಿ ಲೋಡ್ ಮಾಡಿ ಬಿಲ್ ಕೊಟ್ಟು ಹಗ್ಗ ಟಾರ್ಪಲ್ಲೆಲ್ಲ ಹಾಕೊಂಡಿದ್ದಾಯಿತು. ಟ್ರಾನ್ಸ್ಪೋರ್ಟರಿಗೆ ಫೋನ್ ಮಾಡಿ ಅಡ್ವಾನ್ಸ್ ಇಸ್ಕೊಂಡು ಸೀದಾ ಹೊರಡೋದಿನೇ. ಗೋವಾದಲ್ಲಿ ಬಿಟ್ಟಾಗಿಂದನೂ ಸ್ನಾನನೇ ಮಾಡಿಲ್ಲ. ಯಾಕಂದರೆ ಎಲ್ಲಿ ಅಲ್ಲೋದು ಅಲ್ಲಿ 2 ದಿನ ಆಲ್ಟ್ ಆಯಿತು. ಅಲ್ಲಿಂದ ಈ ಖಾಲಿ ಮಾಡ್ಕೊಂಡು ಸೀದಾ ಇಲ್ಲಿ ಬಂದಿದ್ದೀನಿ. ಇವಾಗ ನೈಟ್ ಯಾವ ರೂಟ್ ಹೋಗ್ತೀನಿ ಅಂತ ಇನ್ಫಾರ್ಮ್ ಮಾಡ್ತೀನಿ. ಬನ್ನಿ ಗೇಟ್ ಪಾಸ್ ಎಲ್ಲ ಕೊಟ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿಂದ ಹೊರಟ್ಬಿಡೋಣ. ಬನ್ನಾರಿ ಹತ್ತತ್ರ ರೀಚ್ ಆಗಿದ್ದೀನಿ. ಯಾವ ರೂಟ್ ಹೋಗೋದು ಅಂತ ಹೇಳಿರಲ್ಲ ಆಗಲಿ. ಯಾವ ರೂಟು ಅಂದರೆ ಸೀದಾ ಈಗ ತಿರ್ಗಾ ಬನ್ನಾರಿ, ಸತ್ಯಮಂಗಲ, ತಿಂಬಮ್ ಘಾಟ್ ಹತ್ಕೊಂಡು ಸೀದಾ ಚಾಮರಾಜನಗರ, ಮೈಸೂರು, ಕುಶಾಲನಗರ, ಮಡಿಕೇರಿಯಿಂದ ಮಂಗಳೂರು ಸೀದಾ ಈ ಕಡೆ. ಗಾಡಿ ನಿಲ್ಲಿಸಿದ್ದೆ. ATMಗೆ ಹೋಗ್ಬಿಟ್ಟು ಕ್ಯಾಶ್ ತರಕ್ಕೆ ಹೋಗಿದ್ದೆ. ಕ್ಯಾಶ್ ಬೇಕಲ್ಲ. ಇನ್ನು ಅಲ್ಲಿ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು ಅಂದರೆ ಉದ್ದಕ್ಕೂ ಆ ಫಾರೆಸ್ಟ್ ಅವರು, ಈ ಫಾರೆಸ್ಟ್ ಅವರು, ಅವ್ರಿಗೆ 20, ಅವ್ರಿಗೆ 50 ಉದ್ದಕ್ಕೂ ಕ್ಯಾಶ್ ಕೊಡಬೇಕು. ಕ್ಯಾಶ್ ಇರಲಿಲ್ಲ ನನ್ನ ಹತ್ರ. ಅದಕ್ಕೆ ಹೋಗಿ ATMಲ್ಲಿ ಕ್ಯಾಶ್ ಕೊಡಿಸ್ಕೊಬಂದೆ. ಇಲ್ಲಿಂದ ಬನ್ನಾರಿಯಿಂದ ಕರೆಕ್ಟಾಗಿ 4-4.25 ಕಿಲೋಮೀಟ್ರನ್ನ ಇದೆ ಅಷ್ಟೇ. ಬನ್ನಾರಿ ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನ ಈಗ ಕ್ಲೋಸ್ ಆಗಿರುತ್ತೆ. ಇನ್ನೇನಿದ್ರು ಬೆಳಗ್ಗೆನೇ ಆಟ. ಹೋಗ್ಬಿಟ್ಟು ಊಟ ಪಾರ್ಸಲ್ ತಂದಿದ್ದೀನಿ. ಊಟ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಮಲಗಿದ್ದು. ಬೆಳಗ್ಗೆ 6 ಗಂಟೆಗೆ ಬಿಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಹೊರಡೋದಷ್ಟೇ. ಸೀದಾ ಬೆಳಗ್ಗೆ ಸಿಗ್ತೀನಿ. ನೆಕ್ಸ್ಟ್ ಮಾರ್ನಿಂಗ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ರಾತ್ರಿ ನೋಡ್ದಂಗೆ ಬನ್ನಾರಿಗೆ ಬಂದು ಇಲ್ಲೇ ಊಟ ಮಾಡಿ ಇಲ್ಲೇ ಮಲಗಿದ್ದೆ. ಸದ್ಯಕ್ಕೆ ಇವಾಗ ಬಿಟ್ಟಿದ್ದಾರೆ ನೋಡಿ. ಕರೆಕ್ಟಾಗಿ ಎಕ್ಸಾಕ್ಟ್ 6 ಗಂಟೆ ಟೈಮು ಬಿಟ್ಟಿದ್ದಾರೆ. ಬನ್ನಾರಿ ದೇವಸ್ಥಾನದ ಹತ್ರನೇ ಇದ್ದೀನಿ. ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಮುಂದೆ ಹೋಗ್ಬೇಕು. ಈ ಜಾಮ್ ಕ್ಲಿಯರ್ ಆಗಕ್ಕೆ ಮಿನಿಮಮ್ ಇನ್ನೂ ಅರ್ಧ ಗಂಟೆ ಆದರೂ ಬೇಕು. ಇನ್ನು 5:15 ಬೆಳಕಾಗಿ ಹೋಗ್ಬಿಡ್ತು. ಅಷ್ಟೊಂದು ಬೆಳಕಾಯಿತು. ಇವಾಗ ಎದ್ದೆ ನಾನು. ನೋಡೋಣ, ಫುಲ್ ಜಾಮೆಲ್ಲ ಕ್ಲಿಯರ್ ಮಾಡ್ಕೊಂಡು ಘಾಟ್ ಹತ್ತನ ಬನ್ನಿ. ಮೊನ್ನೆ ಇಳಿಸಿದ್ದ, ಇವತ್ತು ಹತ್ತಿಸ್ತಾ ಇದ್ದೀವಿ. ಸತ್ಯಮಂಗಲ ಎಂಟ್ರಿ ಆಗಿದ್ದೀನಿ ಈಗ ನೋಡಿ. 50 ರೂಪಾಯಿ ಇಸ್ಕೊತಾರೆ. 50 ರೂಪಾಯಿ ಇಸ್ಕೊಬಿಟ್ಟು ಒಂದು ಸ್ಲಿಪ್ ಕೊಡ್ತಾರೆ ಫಾರೆಸ್ಟಿಂದು.
ಫಾರೆಸ್ಟ್ ಎಂಟ್ರಿ ಫೀಸ್ ಅದು. ಈಗೀಗ ಫುಲ್ಲು ಗಾಡಿಗಳು ಕಮ್ಮಿ ಇರ್ತವೆ, ಹತ್ತವು ಜಾಸ್ತಿ ಇರ್ತವೆ. ಅರ್ಧಕ್ಕೆ ಹೋಗೋ ಅಷ್ಟೊತ್ತಿಗೆ ಪೂರ್ತಿ ಆ ಕಡೆ ಗಾಡಿಗಳು ನೋಡ್ತವೆ, ಫುಲ್ಲು ಜಾಮ್ ಆಗೋಗ್ಬಿಡುತ್ತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪಾಸ್ ಆಗಬೇಕು. ಆ ಕಡೆನೇ ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ, ಎರಡು ಕಡೆನೂ ಒಂದೇ ಟೈಮ್ ಬಿಡೋದು. ಬನ್ನಿ ಸೀದಾ ಮ್ಯಾಕ್ ಹತ್ಬಿಡುವ ಬೇಗ ಟಕ ಟಕ ಅಂತ. ನೋಡಿ ಬೆಟ್ಟ, ಇದೇ ಬೆಟ್ಟ ಹತ್ತಿ ಇಳಿಬೇಕು ನಾವೀಗ ಆ ಕಡೆಗೆ. ಬೆಟ್ಟ ಹತ್ತಿದ್ರೇನೆ ನಮಗೆ ಕರ್ನಾಟಕ ಸಿಗೋದು. ಹತ್ತುತ್ತಾ ಇದೀನಿ, 3 ಟರ್ನ್ ಆಯ್ತು. ಆಪೋಸಿಟ್ ಅಲ್ಲಿ ಇನ್ನೂ ಯಾವ್ದು ಒಂದ್ ಗಾಡಿಗಳು ಕಾಣ್ಲಿಲ್ಲ, ಇನ್ನ ಇಳಿತಾ ಅನ್ಸುತ್ತೆ. ನೋಡಿ ಅಲ್ಲಿ ಏನ್ ಕಾಣ್ತೈತೆ, ಮೇಲ್ಗಡೆ ರೋಡ್ ಕಾಣ್ತಾವ ನೋಡಿ, ಎಲ್ಲ ಹತ್ಕೋಬೇಕು. ಆಪೋಸಿಟ್ ಗಾಡಿ ಅನ್ನಂಗೆ ಕಾಣಿಸ್ತು ನೋಡ್ರಿ, ಇವೇ ಮೊದಲನೇ ಗಾಡಿಗಳು ಆಪೋಸಿಟ್ ಇಂದ. ಫುಲ್ ಹತ್ತಬೇಕು ಬೆಟ್ಟನ. ಹತ್ತದೇನು ಕಷ್ಟ ಆಗಲ್ಲ, ಹತ್ತದೇನು ಆರಾಮಾಗಿ ಹತ್ಬಿಡ್ಬೋದು. ಇಳಿಯೋದಷ್ಟೇ ಸ್ವಲ್ಪ ಹಿಂಸೆ ಅನ್ನಿಸ್ತದೆ, ಬಿಟ್ರೆ ಹತ್ತದ ಆರಾಮಾಗಿ ಹತ್ಬೋದು. ಸ್ವರ್ಗ ಕೆಳಗೆ. ಇನ್ನು ಸೂರ್ಯೋದಯ ಆಗ್ತೈತೆ, ಸೂರ್ಯ ಇನ್ನ ಕಾಣಿಸೇ ಇಲ್ಲ ಅನ್ಕಳಿ. ಈಗ ಸ್ವಲ್ಪ ಉದಯಿಸ್ತಾ ಇದ್ದಾನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗಾಯ್ಸ್, ಜನರೇ. ನೋಡಿ ರೈಟಲ್ಲಿ ಜಸ್ಟ್ ಅಲ್ಲಿ ಪಾಸ್ ಆಯ್ತು ಅಷ್ಟೇ. ಮನೆ ಸೀದಾ ಮೇಲೆ ಕಡೆ ಹತ್ತೋಣ. ಆ ಕಡೆಯಿಂದನೂ ಗಾಡಿಗಳು ಬರ್ತಾರ ಕಾರಣ ಜಾಮ್ ಆಗಿದೆ. ಎಷ್ಟನೇ ಏರ್ ಪಿನ್ ಬೆಂಡಿದು? 9ನೇ ಏರ್ ಪಿನ್ ಬೆಂಡಿದು. ಇಲ್ಲ, ಬ್ಯಾಕ್ ಟು ಬ್ಯಾಕ್ 9, 10 ಬ್ಯಾಕ್ ಟು ಬ್ಯಾಕ್ ಬರ್ತವೆ. ನೋಡಿ ಇವಾಗ ಸನ್ರೈಸ್ ಆಗ್ತಾ ಇದೆ. ಘಾಟ್ ಸೆಕ್ಷನ್ ಫೈನಲ್ ಸ್ಟೇಜಿಗೆ ರೀಚ್ ಆಗಿದ್ದೀವಿ. ಇದು 26ನೇ ಟರ್ನಿಂಗು. ಬೆಳಗ್ಗೆ ತಂಪಾಗಿದ್ದ ವಾತಾವರಣ ಆಲ್ರೆಡಿ ಬಿಸಿಲಿಗೆ ಟರ್ನ್ ಆಗ್ಬಿಟ್ಟೈತೆ. ಬೆಳಗ್ಗೆ ತಂಪಾಗಿದ್ದ ವಾತಾವರಣ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ. ಫೈನಲ್ ಸ್ಟೇಜಲ್ಲಿ ಇದೆ ನೋಡಿ, 26ನೇ ಏರ್ ಪಿನ್ ಬೆಂಡು. ಮೇಲ್ಗಡೆ ಇನ್ನೊಂದು ಐತೆ ಅಷ್ಟೇ, ಅಲ್ಲಿ ಏರ್ ಪಿನ್ ಬೆಂಡ್ ಮುಗಿಯುತ್ತೆ. ಇನ್ನೇನಿದ್ರು ರೋಡ್ ಅಷ್ಟೇ. ಘಾಟ್ ಸೆಕ್ಷನ್ ಮುಗಿದ ಅಧ್ಯಾಯ. ಏನೇ ಆಗಲಿ ಚೆನ್ನಾಗಿ ವಿಡಿಯೋ ಬರಬೇಕು ಅಂದರೆ ಜೊತೆಗೊಬ್ಬರು ಇರಬೇಕು. ಜೊತೆಗೊಬ್ಬರು ಇದ್ರು ಅಂದರೆ ಮಾತ್ರ ವಿಡಿಯೋ ಕ್ಲಾರಿಟಿ ನೀಟಾಗಿ ಬರುತ್ತೆ. ಈಗ ನಾನು ಒಂದು ಕೈಲಿ ಸ್ಟೇರಿಂಗ್ ಹಿಡ್ಕೊಂಡು, ಇನ್ನೊಂದು ಕೈಲಿ ಮೊಬೈಲ್ ಹಿಡ್ಕೊಂಡು ಎಲ್ಲ ಕಡೆ ಝೂಮ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ. ನೋಡಿ 27ನೇದು ಮುಗೀತು ನೋಡಿ. ಇಲ್ಲಿಗೆ ಏರ್ ಪಿನ್ ಬೆಂಡ್ ಮುಕ್ತಾಯ. ಸೀದಾ ಮೇಲೆ ಹೋಗ್ಬಿಟ್ಟು ಆ ಟೀ ಅಂಗಡಿಗಳಿರ್ತವೆ, ಹೋಗೊಂದು ಫ್ರೆಶ್ ಅಪ್ ಆಗಿ ಟೀಗೆ ಕುಡ್ಕೊಂಡು ಹೊರಟ್ರೆ ನಾನ್ ಸ್ಟಾಪ್ ಎಲ್ಲೂ ನಿಲ್ಸೋದು ಬೇಡ, ಸೀದಾ ಮೈಸೂರು ಹೋಗಿ ಟಿಫನ್ ಅಷ್ಟೇ. ಎಕ್ಸಾಕ್ಟಾಗಿ ಈಗ ಕುಶಾಲನಗರ ರೀಚ್ ಆಗಿದ್ದೀನಿ. ಬೆಳಗ್ಗೆ ಅಲ್ಲಿಂದ ಬಿಟ್ಟವನು ಸೀದಾ ನಾನ್ ಸ್ಟಾಪ್ ಹೋಗ್ತು ಮೈಸೂರಲ್ಲಿ ನಿಲ್ಲಿಸಿ ಟಿಫನ್ ಮಾಡಿಕೊಂಡು ಮೈಸೂರಿಂದ ನಾನ್ ಸ್ಟಾಪಿಗೆ ಕುಶಾಲನಗರ ರೀಚ್ ಆಗಿದ್ದೀನಿ. ಕುಶಾಲನಗರ ಬರೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು. ಎಲ್ಲೂ ಮಳೆ ಸಿಗಲಿಲ್ಲ, ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು ಕುಶಾಲನಗರದಲ್ಲಿ. ಕಳಿಸ್ತಿದ್ವಿ ಹೋಗ್ಬೇಕಾದ್ರು ಅಷ್ಟೆಲ್ಲ ಲಾಸ್ಟ್ ಟ್ರಿಪ್ಪಲ್ಲಿ ಕುಶಾಲನಗರ ಗಂಟನೂ ಮಳೆ ಬಂತು ಮಂಗಳೂರಿಂದ. ಮತ್ತು ಮುಂದಕ್ಕೆ ಮಳೆ ಇರಲಿಲ್ಲ, ಈಗಲೂ ಹಂಗೆ ಆಗ್ಬಿಟ್ಟೈತೆ. ಕುಶಾಲನಗರದಿಂದ ಮಳೆ ಸ್ಟಾರ್ಟ್ ಆಗೈತೆ. ಟೈಮು 12:15 ಆಗಿದೆ. ಇನ್ನೇನು ಇವತ್ತು ನಾನು ಹೋಗೋತ್ತಿಗೆ 11 ಗಂಟೆ, ಒಂದು 12 ಗಂಟೆ ಆಗುತ್ತೆ ಗೋವಾ ರೀಚ್ ಆಗೋ ಹೊತ್ತಿಗೆ. ಆರಾಮಾಗಿ ಹೋಗಿ ಗೋವಾದಲ್ಲೇ ಮಲಗಿದ್ದು
ಬೆಳಗ್ಗೆ ಎದ್ದು ಖಾಲಿ ಮಾಡಿ ಮತ್ತೆ ಯಾವುದಾದ್ರೂ ಲೋಡ್ ಮಾಡಬೇಕು. ಮತ್ತೆ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ. ಬೆಂಗಳೂರು ಕಡೆಗೆ ಮಾಡೋಣ ಅಂತ ಬೆಂಗಳೂರಲ್ಲಿ ಸ್ವಲ್ಪ ಕೆಲ್ಸಗಳಿದ್ದಾವೆ, ನೋಡಬೇಕು. ಬೆಂಗಳೂರಿಗೆ ಅಂತಲೇ ಹೋಗಲ್ಲ, ಎಲ್ಲಿಗಾಗತ್ತಲ್ಲಿ ಈಗಾಗಲಿ ಯಾವ ಕಡೆ ಆಗತ್ತೆ ಆ ಕಡೆ ಲೋಡ್ ಮಾಡ್ಕೊ ಹೋಗೋದು. ಸೀದಾ ಮಡಿಕೇರಿಯಿಂದ ಪುತ್ತೂರು, ಮಂಗಳೂರು ಹೋಗೋಣ ಮುಂದೆ. ಮಳೆ ಹಿಂಗೆ ಇದ್ರೆ ಚಂದ ಗಾಡಿ ಓಡ್ಸೋಕ್ಕೆ, ಆರಾಮಾಗಿ ಗಾಡಿ ಓಡಿಸ್ಬೋದು. ಸುಸ್ತು ಅನ್ಸಲ್ಲ, ಬಿಸಿಲು ಬಂದರೆ ಸುಸ್ತು ಅನ್ಸುತ್ತೆ, ಟಯರ್ಡ್ ಅನ್ಸುತ್ತೆ ಗಾಡಿ ಓಡ್ಸೋಕ್ಕೆ. ಮಳೆ ಇದ್ರೆ ನಿಮಿಷೆ ಅನ್ನಲ್ಲ, ನೋಡೋಣ ಆರಾಮಾಗಿ. ನಿಧಾನ. ಒಂದು ಫೋಟೋ ತಗೊಳ್ಳಿಲ್ಲ, ಅವ್ರಿಗೆ ಇನ್ಸೂರೆನ್ಸ್ ಬೇಕಾಗುತ್ತೆ. ಒಂದು ಫೋಟೋ ತಗೊಳ್ಳಿ. ನಿಮಗೆ ಇಷ್ಟ ತನಕ ಎಂತ ನೋಡಿದ್ರು ವಿಡಿಯೋನ, ಇಲ್ಲೇ ಮಡಿಕೇರಿ ಘಾಟಲ್ಲಿ ಮಳೆ ಬರ್ತಾ ಇದೆ. ಚಿಕ್ಕ ಗಾಡಿ ಟಾಟಾದು ಅದು ನ್ಯಾನೋ ಸ್ಪೀಡಾಗಿ ಬಂದಿದ್ದಾರೆ. ಸ್ಪೀಡಾಗಿ ಬಂದಿದ ತಕ್ಷಣ ಒಂದೇ ಸತಿ ಕಂಟ್ರೋಲ್ ಸಿಕ್ಕಿಲ್ಲ. ಮಳೆ ಅಲ್ವಾ, ಬ್ರೇಕ್ ಹಿಡಿದಿದ್ದಾರೆ, ಕಂಟ್ರೋಲ್ ಸಿಕ್ಕಿಲ್ಲ. ಸೀದಾ ಹೋಗಿ ಕುತ್ಬಿಟ್ಟು ಫುಟ್ಪಾತಿ ಬಿದ್ದಿತ್ತು. ಏನು ಹೇಳೋದು ಅಂದರೆ, ಮಳೆಲಿ ದಯವಿಟ್ಟು ಗಾಡಿಗಳನ್ನ ನಿಧಾನ ಓಡಿಸಿ. ಏನು 10 ನಿಮಿಷ ಬೇಗ ಹೋಗ್ಬೋದಿಲ್ಲ, 10 ನಿಮಿಷ ಲೇಟಾಗಿ ಹೋಗ್ಬೋದು. 10 ನಿಮಿಷದಲ್ಲಿ ಏನೂ ಆಗಲ್ಲ. ಚಿಕ್ಕದಾಗ ಆಗಿದ್ದಕ್ಕೆ ಸರಿ ಹೋಯ್ತು. ಏನಾದ್ರು ಅನಾಹುತ ಆಗಿದ್ದಿದ್ರೆ ಯಾರೂ ಬರಲ್ಲ. ಅದಕ್ಕೆ ಆದಷ್ಟು ದಯವಿಟ್ಟು ಎಲ್ಲ ಮಳೆಗಾಲದಲ್ಲಿ ಗಾಡಿನ ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಅದು ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ಆದಷ್ಟು ಸ್ವಲ್ಪ ನಿಧಾನಕ್ಕೆ ಓಡಿಸಿ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕೊನೆಗೆ ಬೆಲ್ಟ್ ಹಾಕಿ ಅಲ್ಲೊಂದು ಲಾರಿನ ಇನ್ನೊಂದು ಕ್ಯಾಂಟ್ರ್ ಇತ್ತು ಖಾಲಿ ಗಾಡಿ, ಅದಕ್ಕೆ ಹಾಕಿ ಕೊನೆಗೆ ಬೆಲ್ಟ್ ಹಾಕಿ ಎಳೆದ್ಬಿಟ್ಟು ಅವ್ರನ್ನ ಬಿಟ್ಟು ಬಂದಿದ್ದಾಯ್ತು. ಈಗ ನಾವು ಹೊರಟಿದ್ದೀನಿ, ಇನ್ನು ಮಡಿಕೇರಿ ಘಾಟಲ್ಲೇ ಇದ್ದೀನಿ. ಮಳೆ ಬರ್ತಾ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲಿ ಹೊರಡೋಣ, ನಾವು ಆರಾಮ ನಿಧಾನಕ್ಕೆ ಹೋಗೋಣ. ಫುಲ್ಲು ಮಳೆ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಗಾಡಿಯಲ್ಲಿ ಹೋಗಿ ನಿಲ್ತು, ನಾವು ಕಣ್ಣು ಎದುರುಗಡೆ ಆಗಿದ್ದು, ಕಣ್ಣು ಎದುರುಗಡೆ ನೋಡಿದ್ದು ಅದು. ನನ್ನ ಮುಂದೆ ಆ ಗಾಡಿ ಕಾರ್ ಇತ್ತು, ಅದರಿಂದ ನಾನು ಬರ್ತಾ ಇದ್ದೆ. ಬಂದಂಗೆ ಸೀದಾ ಹೋಗಿ ಟರ್ನಿಂಗ್ ಆಗಲೇ ಇಲ್ಲ ಅವ್ರದ್ದು, ಸೀದಾ ಹೋಗಿ ಅಪ್ಪಳಿಸಿದ್ದೆ ಗೋಡೆಗೆ. ಸದ್ಯ ಅಲ್ಲೊಂದು ಚಿಕ್ಕ ಕಂಬ ಇತ್ತು, ಅದು ಗುದ್ಕೊಂಡಾಗ ಟಾಟಾ ಗಾಡಿ ಆಗಿದ್ದಕ್ಕೆ ತಡೆದೈತೆ. ಬೇರೆ ಗಾಡಿ ಆಗಿದ್ದಿದ್ರೆ ಎಲ್ಲ ಚಿತ್ರಾನ್ನ ಆಗೋಗ್ಬಿಡೋದು ಮುಂದೆ. ದೇವ್ರೆ, ಬನ್ನಿ ನಾವು ಹೋಗುವ ಹುಷಾರಾಗಿ. ಆದರೂ ಮಳೆಗಾಲದಲ್ಲಿ ನಮ್ಮ ಮಡಿಕೇರಿ ಯಾವ ಥರ ಕಾಣುತ್ತೆ ಅಲ್ವಾ, ಮಂಜಿನ ನಗರಿ ಮಡಿಕೇರಿ. ನೋಡಿ ಎಲ್ಲರೂ ಫುಲ್ ಎಲ್ಲ ಫಾಗಿ ತುಂಬ್ಕೊಬಿಟ್ಟೈತೆ ಬೆಟ್ಟದ ಮೇಲೆ. ಬೆಟ್ಟದಲ್ಲಿ ಅರ್ಧ ಬರೀ ಫಾಗೇ ಕಾಣ್ತೈತೆ. ಈ ದಿನ ಜಸ್ಟ್ ಟ್ರಯಲ್ ಅಷ್ಟೇ, ಮಳೆಗಾಲ ಸ್ಟಾರ್ಟ್ ಆಗಲಿ ಹೆಂಗಿರುತ್ತೆ ಗೊತ್ತಾ. ನೋಡಿ ನೀಟಾಗಿ ಕಾಣ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ಬೋದು ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಅನ್ಸುತ್ತೆ. ಮಳೆಗೆ ಈ ಚಳಿಗೆ ಬಿಸಿ ಬಿಸಿ ಬಜ್ಜಿ. ವೆದರ್ ನೋಡಿ ಯಾವ ರೇಂಜಿಗಿದೆ, ಸಾಕತ್ತಾಗಿದೆ. ಇಲ್ಲೊಂದು ಲೈಟಾಗಿ ನೀರು ಫಾಲ್ಸ್ ಇದೆ, ಬಟ್ ಕಾಣ್ತಾ ಇಲ್ಲ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಗಾಡಿ ತಂದು ಇಲ್ಲಿ ನಿಲ್ಸಿದ್ದೀನಿ. ಮೊನ್ನೆ ಗಾಡಿ ಹತ್ಕೊಂಡು ತಿನ್ಕೊಂತ ಓಡೋಣ. ಎಕ್ಸಾಕ್ಟಾಗಿ ಕರೆಕ್ಟಾಗಿ ಮಂಗಳೂರಲ್ಲಿ ಇದೇನೇ ಗುರು. ಇವಾಗ ಹೊಡಿತೈತೆ ನಜ್ಜಿ ಮಳೆ. ನೋಡಿ ರೋಡೇ ಕಾಣ್ತಾ ಇಲ್ಲ. ನೋಡಿ ಆ ಕಡೆನೂ ಕಾಣ್ತಾ ಇಲ್ಲ, ಈ ಕಡೆನೂ ಕಾಣ್ತಾ ಇಲ್ಲ. ಹೆಂಗೆ ಕಮ್ಮಿ ಹೊಡಿತಾ ಇಲ್ಲ ಮಳೆ. ಏನು ಗಾಡಿನೇ ಒಂದು ಕಡೆ ಸೈಡಿಗೆ ತಳ್ತಾ ಇದ್ದಂಗೆ ಈ ರೇಂಜಿ ಮಳೆ ಬಂದರೆ ಯಪ್ಪ ಮುಗೀತು ಕತೆ. ಏನು ಮಾಡೋದು ಹೇಳಿ, ಗಾಡಿ ಓಡ್ಸೋಕ್ಕಾಗಲ್ಲ. ಏನೂ ಕಾಣೋದೇ ಇಲ್ಲ ರೋಡಲ್ಲಿ. ಎಲ್ಲಿಂದ ಓಡಿಸೋಣ ನೋಡಿ, ಐಬಿ ಹಾಕೋತಿದ್ದೀನಿ. ಏನು ಕಾಣ್ತೈತೆ ಮುಂದೆ? ಟೈಮ್ ಎಷ್ಟು ಅನ್ಕೊಂಡಿದ್ದೀರಾ? 6:30 ಆಗೈತೆ. ಯಪ್ಪ ಭಗವಂತ, ಏನು ಮಾಡೋಕೆ ಹೋಯ್ತೈತೆ ಮಳೆ ಹಿಂಗೆ. ಹಾಸಿಗೆ ಬೇರೆ ಲೋಡ್ ಮಾಡಿದ್ದೀನಿ, ಸಿಂಗಲ್ ಟಾರ್ಪಲ್ ಹಾಕಿದ್ದೀನಿ. ನೀರಂತೂ ಹೋಗಲ್ಲ, ಯಾಕಂದ್ರೆ ಹೊಸ ಟರ್ಪಲ್ಲು ನೀರು ಹೋಗಲ್ಲ ಅನ್ನೋ ನಂಬಿಕೆ ಐತೆ. ಆದ್ರೂ ಒಂಚೂರು ಭಯ, ಏನೇ ಆದ್ರೂ. ಯಾವ ರೇಂಜಿಗೆ ಹೋಯ್ತೈತೆ ನೋಡಿ ಗಾಡಿ. ಓವರ್ಟೇಕ್ ಹೊಡೆಯೋಣ ಅಂದ್ರು ಆ ಕಡೆ ಮಿರರಲ್ಲಿ ಏನೋ ಕಾಣ್ತಾನೆ ಇಲ್ಲ. ಇವನ್ ಯಾ ಕಾರ ನೋಡ್ಕೊಂಡು ಈ ಕಡೆಗೆ ಬರ್ತಾವನಪ್ಪ. ನೋಡಿ ಯಾವ ರೇಂಜಿಗೆ ಹೊಡಿತೈತೆ. ರೋಡಲ್ಲೆಲ್ಲ ನೀರು ನಿಂತ್ಕೊಂಡವೆ. ಫುಲ್ಲು ಏನು ಕೊಟ್ಟು ಎಳಿತೈತೆ ಹಂಗೆ. ಒಯ್ಲಿ ಮುಳುಗಡೆ ಮಾಡಲಿ ಎಲ್ಲ. ನಾವು ಅವರು ಸೂರತ್ ಕಲ್ ಹತ್ತತ್ರ ಬಂದು ಯಾಕೋ ಫುಲ್ಲು ಜಾಮಾಗಿ ಹೋಗ್ಬಿಟ್ಟೈತೆ. ಹತ್ತತ್ರ ಒಂದು 2 ಕಿಲೋಮೀಟ್ರ್ ಜಾಮ್ ಆಗಿರ್ಬೇಕು. 10 ಮಿನಿಟ್ಸ್ ಕಂಜೆಸ್ಟೆಡ್ ಅಂತ ತೋರಿಸ್ತೈತೆ.
ಏನಾಯಿತು ಏನು ಕತೆನೋ ಗೊತ್ತಿಲ್ಲ. ಮಾತ್ರ ಮಳೆ ಬಂದಿದ್ದು ಜಾಮ್ ಆಯಿತು ಇಲ್ಲ ಏನಾದ್ರು ಆ್ಯಕ್ಸಿಡೆಂಟ್ ಆಯಿತು ನಿಜವಾಗ್ಲೂ ಗೊತ್ತಿಲ್ಲ. ಆಲ್ರೆಡಿ ಒಂದು 20 ನಿಮಿಷ ಆಯ್ತಾ ಅಂತ ಇಲ್ಲಿ ನಿಂತ್ಕೊಂಡು ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಮಾಡೋದು ಹಿಂಗೆ ಜಾಮ್ ಆಗ್ಬಿಟ್ರೆ ಗಾಡಿ ಓಡ್ಸೋಕೆ ಬೇಜಾರಾಗುತ್ತೆ, ಮನಸ್ಸೇ ಬರೋಲ್ಲ ಗಾಡಿ ಓಡ್ಸೋಕೆ. ಹಿಂಗೆ ಆಗ್ಬಿಟ್ರೆ ಬೆಳಗಿಂದ ಆಟ ಆಡ್ಕೊಂಡು ಗಾಡಿ ಓಡಿಸ್ತಿದ್ದೀನಿ. ಇಷ್ಟೊತ್ತಿಗೆ ಆಲ್ರೆಡಿ ನಾನು ಕಾರವಾರ ಬಿಟ್ಟು ಹೋಯ್ತಾ ಇರಬೇಕಿತ್ತು, ಬಟ್ ನಾನೇ ಆಟ ಆಡ್ಕೊಂಡು ಬಂದೆ. ಇವಾಗ ಇಲ್ಲಿ ನೋಡಿದರೆ ಜಾಮಲ್ಲಿ ತಗೊಳಕ್ಕಳಂಗೆ ಆಗ್ಬಿಟ್ಟೈತೆ. ಡೇ ಹೊತ್ತಲ್ಲಿ ಗಾಡಿ ಓಡಿಸ್ಕೊಳ್ಳೋದು ಬಿಟ್ಟು ಹೆಂಗೋ ತಂಪಾಗಿತ್ತು ವಾತಾವರಣ, ಹಾಳು ಮಾಡ್ಕೊಬಿಟ್ಟೆ. ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಏನು ಸಮಸ್ಯೆನೋ ಗೊತ್ತಿಲ್ಲ, ನೋಡುವ ಮುಂದೆ ಹೋಗಿ. ಅಲ್ಲಿ ನೋಡಿ ಅಲ್ಲಿ ಕಾರೊಳಿಗೆ ಪಾಪು ಕಾಣ್ತಾ ಇರ್ಬೇಕಲ್ಲ, ಅವಾಗಿಂದ ಡಿಮ್ಯಾಂಡಿಗೆ ಪಡೆದ್ರೆ ಆಟ ಆಡ್ತೈತೆ, ಹಾಯಿ ಬಾಯಿ ಮಾಡ್ತೈತೆ. ಚಿಕ್ಕ ಪಾಪು, ಒಂದೆರಡು ಸಣ್ಣ ಮಕ್ಕಳು. ಟ್ರಾಫಿಕ್ ಆದ್ರೂ ಒಳ್ಳೆ ಟೈಮ್ ಪಾಸ್ ಆಯ್ತೈತೆ. ಆಂಬುಲೆನ್ಸ್ ಓಡಾಡ್ತಿದ್ದಾವೆ. ಮೇ ಬಿ ಏನಾದ್ರು ಆಕ್ಸಿಡೆಂಟ್ ಆಗಿದೆಯೇನೋ ಗೊತ್ತಿಲ್ಲ. ಅವಾಗಿಂದ ಒಂದು 2 ಆಂಬುಲೆನ್ಸ್ ಅದು. ನೋಡೋಣ ಬನ್ನಿ ಮುಂದೆ ಹೋಗಿ. ರೋಡ್ ಕೆಲಸ ಮಾಡ್ತಾರದಕ್ಕೆ ಈ ನದಿ ಜಾಮ್ ಆಗಿದೆ. ಮುಂದಕ್ಕೆ ಇನ್ನೂ ಜಾಮ್ ತೋರಿಸ್ತೈತೆ. ಇಲ್ಲಿ ರೋಡ್ ಕೆಲಸ ನಡೀತಾ ಇತ್ತು, ಹಂಗಾಗಿ ಸ್ವಲ್ಪ ಜಾಮ್ ಆಗಿತ್ತು. ಮುಂದಕ್ಕೆ ಇನ್ನೂ ಹೋಗ್ತಾ ಐತೆ, ನೋಡೋಣ. ಇಲ್ಲೊಂದು ಕಾರ್ ನೋಡಿ ತಗೊಂಡು ಡಿವೈಡ್ರಿಗೆ ಬಂದಾನೆ. ಹಿಂದೆ ಮುಂದೆ ಎಲ್ಲ ಊಷ್ಟೇ ತಗೋಬಿಟ್ಟೈತೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಫ್ರೀ ಆಯಿತು, ನೋಡೋಣ ಹೆಂಗಾಗುತ್ತೆ. ಸಮಸ್ಯೆ ಏನೂ ಆಗಿಲ್ಲ. ಒಂದು ಚಿಕ್ಕ ಸಮಸ್ಯೆ ಏನು ಅಂದರೆ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಟೋಲ್ಗೇಟ್ ಹತ್ರ, ಕೊಡಬಿದ್ರೆ ಟೋಲ್ಗೇಟ್ ಹತ್ರ. ಇಲ್ಲಿ ನೋಡಿ ಲೆಫ್ಟಲ್ಲಿ ಈ ಕಡೆ ಹೋಗೋದಕ್ಕೂ ಟೋಲ್ಗೇಟ್ ಇದ್ದಾವೆ. ಹಿಂಗೆ ಲೆಫ್ಟಿಗೆ ಹೋಗೋ ವೆಹಿಕಲ್ಸ್ಗಳು ಜಾಸ್ತಿಯಾಗಿ ರೋಡು ಜಾಮ್ ಆಗಿದೆ. ಅದಕ್ಕಾಗಿಯೇ ಎಷ್ಟು ದೂರ ಹತ್ತತ್ರ 1.5 ಕಿಲೋಮೀಟರಿಂದ ಜಾಮ್ ಇದೆ. ಸದ್ಯಕ್ಕೆ ಟೋಲ್ ಹತ್ರ ಇದ್ದೀನಿ, ಇನ್ನೇನು ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಹಾಯ್ ಫ್ರೆಂಡ್ಸ್, ಅಂದರೆ ನೈಟು ಒಂದು 3 ಗಂಟೆ ಹೊತ್ತಿಗೆ ಹೋಗಿ ರೀಚ್ ಆದೆ ಲೊಕೇಶನ್ನ. ಪಂಜೆ ಒಂದು 3 ಗಂಟೆ ಆಗಿತ್ತು ನಾವು ರೀಚ್ ಆದಾಗ. ಬೆಳಗ್ಗೆ ಇನ್ನೂ 8 ಗಂಟೆಗೆ ಖಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಏನು ಸಮಸ್ಯೆ ಆಯಿತು ಅಂದರೆ ಮಳೆ ಹಿಡ್ಕೊಬಿಡ್ತು, ಫುಲ್ಲು ಜೋರು ಮಳೆ ಇತ್ತು. ಹಂಗಾಗಿ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಗಾಡಿ ಖಾಲಿಯಾಗಿ ಹೊತ್ತಿಗೆ 10:30 11 ಗಂಟೆ ಏನೋ ಆಗೋಯಿತು. ಫುಲ್ಲು ಮಳೆ ಇರೋದ್ರಿಂದ ಟಾರ್ಪಲ್ ತೆಗೆದು ಹಾಕೋದು ತಿರ್ಗಾ ಮುರ್ಗ ಮಾಡಬೇಕಿತ್ತು. ಹಂಗಾಗಿ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಸದ್ಯ ಗೋವಾದಲ್ಲಿ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಯಾರೆಲ್ಲ ಹೊಸ್ದಾಗಿ ಚಾನಲಲ್ಲಿ ವಿಡಿಯೋ ನೋಡಿದರೆ ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.